ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯ ಎಣ್ಗಾಯಿ ಬದನೆಕಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಎಣ್ಗಾಯಿ ಬದನೆಕಾಯಿ ಮಾಡೋದಕ್ಕೆ ಈ ರೀತಿ ಸಣ್ಣ ಸಣ್ಣದಾಗಿರುವಂತಹ ಬದನೆಕಾಯಿ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಚೆನ್ನಾಗಿರುತ್ತೆ ಅಂತ ಹುಡುಕಿ ಈ ರೀತಿ ಸಣ್ಣದಾಗಿರುವಂತಹ ಬದನೆಕಾಯಿ ತೊಗೊಂಡಿದ್ದೀನಿ. ಕೆಲವರು ದಪ್ಪ ಇರೋ ಬದನೆಕಾಯಿ ತೊಗೊಳ್ತಾರೆ. ನನಗೆ ದಪ್ಪ ಇರೋ ಬದನೆಕಾಯಿ ಇಷ್ಟ ಆಗಲ್ಲ, ಅದಕ್ಕೆ ಈ ರೀತಿ ಸಣ್ಣದಾಗಿರೋ ಬದನೆಕಾಯಿ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ನೀರು ಎಷ್ಟು ತೊಗೋಬೇಕು ಅಂತಂದರೆ ಬದನೆಕಾಯಿ ಮುಳುಗೋ ಅಷ್ಟು ಇರಬೇಕು. ಸೊ ಆ ಥರ ನೀರು ತೊಗೊಳ್ಳಿ. ನಾನಿಲ್ಲಿ ನೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಕೊಳ್ತೀನಿ. ನಂತರ ನಾವು ಏನು ಬದನೆಕಾಯಿ ತೊಗೊಂಡಿದ್ವಲ್ಲ, ನಾನಿಲ್ಲಿ ಒಂದು 15ರಿಂದ 18 ಬದನೆಕಾಯಿ ತೊಗೊಂಡಿದ್ದೀನಿ. ಸಣ್ಣದಾಗಿರುವಂತಹ ಬದನೆಕಾಯಿಗೆ ನಾನು ಒಂದು 5ರಿಂದ 6 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ನಿಮಗೆ ಎಕ್ಸ್ಟ್ರಾ ಜಾಸ್ತಿ ಬೇಕು ಅಂತಂದರೆ ನೀವು ಇನ್ನೂ ಎಕ್ಸ್ಟ್ರಾ ಬದನೆಕಾಯಿ ತೊಗೊಂಡು ಸ್ವಲ್ಪ ಮಸಾಲೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾವಿಲ್ಲಿ ಒಂದು ಬದನೆಕಾಯಿ ಕಟ್ ಮಾಡಬೇಕಾದ್ರೂ ಪ್ರತಿಯೊಂದು ಬದನೆಕಾಯಿ ಕಟ್ ಮಾಡಬೇಕಾದ್ರೂ ಸುಧಾ ನಾವು ಈ ಥರ 4 ಭಾಗ ಮಾಡಿಕೊಂಡು ಪ್ರತಿಯೊಂದು ಬದನೆಕಾಯಿನೂ ಕೂಡ ನೋಡ್ಕೋಬೇಕು. ಹುಳ ಇದೆಯಾ, ಏನಾದರೂ ಬದನೆಕಾಯಿ ಒಳಗಡೆ ಹಾಳಾಗಿದೆಯಾ ಅಂತ ಹೇಳಿ ಈ ಥರ ಪ್ರತಿಯೊಂದು ಬದನೆಕಾಯಿನೂ ಕೂಡ ಕಟ್ ಮಾಡಿ 4 ಭಾಗ ಮಾಡಿಕೊಂಡು ನೋಡ್ಕೊಳ್ತಾ ಇರಿ. ಕೆಲವೊಂದು ಬದನೆಕಾಯಿ ಮೇಲ್ಗಡೆ ಚೆನ್ನಾಗಿರುತ್ತೆ, ಒಳಗಡೆ ಹೋಗಿರುತ್ತೆ. ಸೊ ನೋಡ್ಕೊಂಡು ಕಟ್ ಮಾಡಿಕೊಂಡು ನಾವಿಲ್ಲಿ ಏನು ಪಾತ್ರೆಗೆ ಅರಿಶಿನ ಮತ್ತು ಉಪ್ಪು ಹಾಕಿದ್ವಲ್ಲ, ಆ ಪಾತ್ರೆಗೆ ಬದನೆಕಾಯೆಲ್ಲ ಹಚ್ಚಿ ಚೆನ್ನಾಗಿ ತೊಳೆದಿಕ್ಕೊಳ್ಳಿ. ನೀವು ಮಸಾಲೆ ರೆಡಿ ಆಗೋವರೆಗೂ ಬದನೆಕಾಯಿ ಚೆನ್ನಾಗಿ ನೆಂದಿರುತ್ತೆ, ಅದರಲ್ಲಿ ಯಾವುದೇ ಒಂದು ಬ್ಯಾಕ್ಟೀರಿಯಾ ಇದ್ದರೂ ಕೂಡ ಹೋಗುತ್ತೆ. ಈ ಥರ ಮುಳುಗೋವರೆಗೂ ನೀರಿರಲಿ. ನೆಕ್ಸ್ಟು ನಾವಿಲ್ಲಿ ಒಂದು ಪ್ಯಾನ್ಗೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಅಥವಾ ಅರ್ಧ ಕಪ್ ಆಗೋಷ್ಟು ಕಡಲೆಬೀಜ, ಶೇಂಗಾ ಅಂತ ಹೇಳ್ತೀವಲ್ಲ, ಸೊ ಕಡಲೆಬೀಜ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಇರುತ್ತೆ ಕೆಲವೊಂದು ಶೇಂಗಾ, ಅದನ್ನು ಚೆನ್ನಾಗಿ ಹಸಿ ಎಲ್ಲ ಹೋಗಬೇಕು, ಅದರಲ್ಲಿರುವಂಥ ತೇವಾಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಒಂದು ಪ್ಯಾನ್ಗೆ ಎತ್ತಿಕೊಳ್ಳಿ. ನಂತರ 1.5 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಯಾಕೆ ತೊಗೋತೀವಿ ಅಂತಂದರೆ ಥಿಕ್ನೆಸ್ ಗಟ್ಟಿ ಆಗಲಿ ಅಂತ ಹೇಳ್ಬಿಟ್ಟು ಹುರಿಗಡಲೆ ತೊಗೋತೀವಿ. ಅದನ್ನು ಕೂಡ ಈ ರೀತಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಕೊಳ್ಳಿ. ನಂತರ 1 ಕಪ್ ಆಗುವಷ್ಟು ಕಾಯಿ ತುರಿ, ನಿಮ್ಗೆ ಕಾಯಿ ತುರಿ ಬೇಡ ಅಂತ ಅಂದರೆ ಕೊಬ್ಬರಿ ಬೇಕಿದ್ರೂ ಹಾಕ್ಕೊಳ್ಳಿ. ನಂತರ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು. ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ, ಕೆಲವರು ಗಸಗಸೆ ಹಾಕ್ಕೊಳ್ಳೋದಿಲ್ಲ, ನಾನಿಲ್ಲಿ ಗಸಗಸೆ ಹಾಕ್ಕೊಳ್ತೀನಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಾಯಲ್ಲಿರುವಂತಹ ತೇವಾಂಶ ಎಲ್ಲ, ನೀರಿನಂಶ ಎಲ್ಲ ಹೋಗಬೇಕು, ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ನಂತರ ನಾವಿಲ್ಲಿ ಒಂದು ಬಾಣಲಿಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, 2 ಇಂಚು ಚಕ್ಕೆ, ಲವಂಗ, ಈರುಳ್ಳಿ, ಟೊಮೊಟೊ ಮತ್ತು 1 ಟೇಬಲ್ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ. ಇಲ್ಲಿ ಒಂದೊಂದಾಗೆ ಎಣ್ಣೆಗೆ ಹಾಕ್ಕೊಳ್ತಾ ಬರೋಣ. ನಾನಿಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಎಣ್ಣೆಗೆ ಹಾಕಿ ನಂತರ 2 ಇಂಚಷ್ಟು ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ನಂತರ ನಾವು ಏನು ಚಕ್ಕೆ ಲವಂಗ ತೊಗೊಂಡಿದ್ವಲ್ಲ, ಸೊ ಅದನ್ನು ಕೂಡ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, 2 ಇಂಚಷ್ಟು ಚಕ್ಕೆ, 5ರಿಂದ 6 ಲವಂಗ ಮತ್ತು 1 ಟೇಬಲ್ ಸ್ಪೂನಷ್ಟು ಸೋಂಪು, ಇದಿಷ್ಟನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಂತರ 1 ಈರುಳ್ಳಿ, ಉದ್ದುದ್ದಾಗಿ ಕಟ್ ಮಾಡಿರುವಂತಹ 1 ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಕೆಲವೊಂದಕ್ಕೆ ಚೆನ್ನಾಗಿ ಫ್ರೈ ಆಗಿಲ್ಲ ಅಂತಂದ್ರೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರು ಕೂಡ ಆಗುತ್ತೆ. ನಂತರ 1 ಟೊಮೊಟೊನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹುಳಿ ಇದ್ದರೆ ಅರ್ಧ ತೊಗೊಳ್ಳಿ, ಏಕೆಂದರೆ ಲಾಸ್ಟಲ್ಲಿ ನಾವು ಹುಣಸೆ ಹುಳಿ ಕೂಡ ಬಿಡ್ತೀವಲ್ಲ, ಸೊ ಅದಕ್ಕೋಸ್ಕರ ಹುಳಿ ಕಮ್ಮಿ ಇತ್ತು ಅಂತಂದರೆ 1 ತಗೊಳ್ಳಿ. ನಂತರ 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊಪ್ಪು ಯಾವುದೇ ಒಂದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಂತಂದ್ರೂ ಅಥವಾ ನೀವು ರುಬ್ಕೊಂಡು ಫ್ರೈ ಮಾಡ್ತೀವಿ ಅನ್ಬೇಕಾದ್ರೂ ಸುಧಾ ಆ ಸೊಪ್ಪಲ್ಲಿರುವಂತಹ ಹಸಿ ವಾಸನೆ ಚೆನ್ನಾಗಿ ಫ್ರೈ ಆಗಬೇಕು. ಆ ಹಸಿ ವಾಸನೆ ಎಲ್ಲ ಹೋಯಿತು ಅಂತಂದರೆ ಮಸಾಲೆ ಕೂಡ ಚೆನ್ನಾಗಿ
ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಗೊತ್ತಾಯ್ತು ಅಲ್ವಾ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆ ಸೊಪ್ಪಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ನಾವೇನು ಕಡಲೆ ಬೀಜ ಮತ್ತು ಹುರ್ಗಡ್ಲೆ ತೊಗೊಂಡಿದ್ವಲ್ಲ, ಅದೆಲ್ಲ ತಣ್ಣಗಾಗಿರುತ್ತೆ. ತಣ್ಣಗಾದ ನಂತರ ಈ ಥರ ಕಡಲೆ ಬೀಜದಲ್ಲಿರುವಂತಹ ಸಿಪ್ಪೆ ಎಲ್ಲನೂ ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಸಿಪ್ಪೆ ಬೇಗ ಬಿಟ್ಕೊಳ್ಳುತ್ತೆ. ಸಿಪ್ಪೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಈ ಥರ ಒಂದೊಂದು ಸ್ವಲ್ಪನೇ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಬನ್ನಿ. ಸಿಪ್ಪೆ ಸ್ವಲ್ಪ ಇರುತ್ತೆ, ಸ್ವಲ್ಪ ಇದ್ರೂ ಕೂಡ ಏನಾಗಲ್ಲ. ಇದನ್ನು ಜಾರಿಗೆ ಹಾಕ್ಕೊಳ್ಳಿ. ನಂತರ ಒಂದು ಪ್ಯಾನಲ್ಲಿ ನಾವು ಕಾಯಿ, ಎಳ್ಳು, ಬಿಳಿ ಎಳ್ಳು ಮತ್ತು ಗಸಗಸೆ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ, ಇದನ್ನು ಕೂಡ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪನೂ ನೀರು ಹಾಕಬಾರ್ದು, ಒಂದು ಡ್ರಾಪ್ ಅಷ್ಟು ನೀರು ಇಲ್ದಂಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ನೀವು ಪೇಸ್ಟ್ ಮಾಡ್ಕೊಂಡಾಗ ಈ ಥರ ನೈಸಾಗಿರಬೇಕು, ಸ್ವಲ್ಪನೂ ನೀರು ಹಾಕ್ಕೊಳ್ದಲೆ ಈ ಥರ ನೈಸಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ. ನಂತರ ಅದೇ ಜಾರಿಗೆ ನಾವು ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಏನು ಹಾಕಿ ಫ್ರೈ ಮಾಡ್ಕೊಂಡಿದ್ವಲ್ಲ ಎಣ್ಣೆಲಿ, ಅದನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನುಣ್ಣಗೆ ರುಬ್ಕೊಂಡು ಮತ್ತು ಅದೇ ಬೌಲಿಗೆ ಹಾಕಿ, ನಂತರ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು, ಮಸಾಲೆ ಅದರಲ್ಲೇ ಇರುತ್ತೆ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಬೌಲ್ಗೆ ಹಾಕ್ಕೊಳ್ಳಿ. ಈ ಥರ ಬೌಲ್ಗೆ ಹಾಕ್ಕೊಂಡು ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು. ಎಣ್ಗಾಯಿಗೆ ಖಾರ ಜಾಸ್ತಿ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಿರೋದಿಲ್ಲ, ಸೊ ನೋಡಿಕೊಂಡು ಖಾರ ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಲಿ ನೀವು ಹಾಕ್ಕೊಳ್ಳಿ. ಈ ಥರ ಅರಿಶಿನ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಹೊಂದ್ಕೋಬೇಕು. ಈ ಥರ ಒಂದು ಸ್ವಲ್ಪನೂ ಗಂಟು ಇರಬಾರ್ದು, ಏಕೆಂದರೆ ನಾವು ಕಡಲೆ ಬೀಜಕ್ಕೆ ಯಾವುದೇ ಥರ ನೀರು ಹಾಕಿರಲ್ಲ ಅಲ್ವಾ, ಹಾಗೆ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಅದು ಪೌಡ್ರ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಗಂಟು ಥರ ಇರುತ್ತೆ. ಸ್ವಲ್ಪನೂ ಗಂಟು ಇಲ್ದಾಗೆ ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಈ ಥರ ಏನು ಬದನೆಕಾಯಿ ನಾವು ನೀರಲ್ಲಿ ಅಜ್ಜಿ ನೆನೆಸಿಟ್ಟಿದ್ವಲ್ಲ, ಸೊ ಅದನ್ನೆಲ್ಲ ಚೆನ್ನಾಗಿ ಹಿಂಡಿ ಒಂದು ತಟ್ಟೆಲಿ ಅಥವಾ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಕೊಳ್ಳಿ. ಈ ಥರ ಸ್ವಲ್ಪನೂ ನೀರಿರಬಾರ್ದು. ಬದನೆಕಾಯಲ್ಲಿ ಏನಾದರೂ ನೀರಿತ್ತು ಅಂತಂದರೆ ನಾವು ಮಸಾಲೆ ಹಾಕಿದಾಗ ಕೋಟಿಂಗ್ ಹಿಡಿಯಲ್ಲ, ಅದಕ್ಕೆ ಮಸಾಲೆ ಬದನೆಕಾಯಲ್ಲಿ ಹಿಡಿಯಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಮಸಾಲೆ ಮಿಕ್ಸ್ ಮಾಡ್ಕೋಬೇಕಾದ್ರೇ ಉಪ್ಪು ಹಾಕೋತಾರೆ, ಕೆಲವರು ಈರುಳ್ಳಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾರೆ. ಸೊ ನಾನಿಲ್ಲಿ ಯಾವ ಉಪ್ಪು ಹಾಕ್ಕೊಂಡಿಲ್ಲ, ಯಾವುದೇ ಥರ ಸಣ್ಣ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ. ನಾನು ಡೈರೆಕ್ಟಾಗಿ ಮಸಾಲೆನ ಈ ಥರ ಫಿಲ್ ಮಾಡ್ಕೊಳ್ತೀನಿ. ಬದನೆಕಾಯಿ ಪ್ರತಿಯೊಂದು ಬದನೆಕಾಯಿಗೂ ಈ ಥರ ಫಿಲ್ ಮಾಡ್ಕೊಳ್ತೀನಿ. ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾವು ಬೇಯಿಸ್ಬೇಕಾದ್ರೂ ಅಷ್ಟೇ ಆ ಫ್ಲೇವರ್ ಎಲ್ಲ ಮಸಾಲೆ ಏನಿರುತ್ತಲ್ಲ ಆ ಫ್ಲೇವರ್ ಎಲ್ಲ ಬದನೆಕಾಯಲ್ಲಿ ಚೆನ್ನಾಗಿ ಹಿಡ್ದಿರುತ್ತೆ. ಈ ಥರ ಎಲ್ಲ ಬದನೆಕಾಯಿಗೂ ಮಸಾಲೆನ ಫಿಲ್ ಮಾಡ್ಕೊಳ್ತಾ ಬನ್ನಿ, ಚೆನ್ನಾಗಿ ಕೋಟಿಂಗ್ ಕೂಡ ಹಿಡ್ಕೊಳ್ಳುತ್ತೆ. ಕೆಲವರು ಈ ಥರ ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು 1/2 ಅವರ್ ಹಾಗೆ ಮ್ಯಾರಿನೇಟ್ ಆಗೋದಕ್ಕೆ ಅಂತ ಬಿಡ್ತಾರೆ, ಮಸಾಲೆ ಚೆನ್ನಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು. ನಾನು ಯಾವುದೇ ರೀತಿ ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಬಿಡ್ತಿಲ್ಲ, ನಾನು ಹಾಗೆ ಮಾಡ್ತೀನಿ. ಸೊ ನೀವು ಕೂಡ ಮಾಡಬೇಕು ಅಂತಂದರೆ ಇದೇ ರೀತಿ ಮಾಡಿ, ಚೆನ್ನಾಗಿರುತ್ತೆ. ಯಾವುದೇ ಥರ ಮ್ಯಾರಿನೇಟ್ ಮಾಡೋದೇನು ಬೇಡ, ಡೈರೆಕ್ಟಾಗಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಹಾಗೇ ಇರುತ್ತೆ. ಟೈಮ್ ಇಲ್ಲ ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ. ಕೆಲವರು ಕುಕ್ಕರಲ್ಲೂ ಕೂಡ ಮಾಡ್ತಾರೆ. ಸೊ ನಾನಿಲ್ಲಿ ಪ್ಯಾನಲ್ಲಿ ಒಂದು ಬಾಣಲಿಲಿ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಎಲ್ಲ ಮಸಾಲೆ ಎಲ್ಲನೂ ಫಿಲ್ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಕೊಂಡಿದ್ದೀನಿ. ನಂತರ ಸ್ವಲ್ಪ ಮಸಾಲೆ ಹಾಗೆ ಉಳಿದಿದೆ, ಅದನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಂತರ ಅದೇ ಬಾಣಲಿಗೆ ಒಂದು 100 ml ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಗಾಯಿ ಬದನೆಕಾಯಿ ಅಂತ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕಲ್ವ, ಸೊ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಎಲ್ಲ ಸಿಡಿದ್ಮೇಲೆ, ಚೆನ್ನಾಗಿ ಸಿಡಿದಾದ್ಮೇಲೆ ನಾನಿಲ್ಲಿ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಂತರ ಕರಿಬೇವು ಸೊಪ್ಪು, ನಂತರ ನಾವು ಒಂದು ಟೊಮೊಟೊ ಅಥವಾ ಅರ್ಧ ಟೊಮೊಟೊ, ಹುಳಿ ಇತ್ತು ಅಂತಂದರೆ ಅರ್ಧ ತೊಗೊಳ್ಳಿ, ಇಲ್ಲ ಅಂತಂದರೆ 1 ತೊಗೊಳ್ಳಿ. ನಾನು ಆಲ್ರೆಡಿ ಹೇಳಿರೋ ಹಾಗೆ. ಸೊ ನಾನಿಲ್ಲಿ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಬದನೆಕಾಯಿಗೆಲ್ಲ ಮಸಾಲೆ ಎಲ್ಲ ಹಾಕಿದ್ವಲ್ಲ,
ಸೊ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬದನೇಕಾಯಿ ಹಾಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ತೀನಿ. ಯಾಕೆಂದರೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬದನೇಕಾಯಿ ಬೇಗ ಬೇಯ್ಕೊಳ್ಳುತ್ತೆ. ನಾವು ಬದನೇಕಾಯಿ ಸ್ವಲ್ಪ ಬೆಂದಾದಮೇಲೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗ ಬೇಯಲ್ಲ. ಬದನೇಕಾಯಿ ಹಾಕಿದಾಗ್ಲೇ ನೀವು ಉಪ್ಪು ಹಾಕ್ಕೊಳ್ಳಿ. ಬದನೇಕಾಯಿನೂ ಕೂಡ ಬೇಗ ಬೇಯುತ್ತೆ, ಸಾಫ್ಟಾಗಿರುತ್ತೆ ಬದನೇಕಾಯಿ ಕೂಡ. ಸೊ ಈ ಥರ ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಡಿ. ಈ ಥರ ಪ್ಲೇಟ್ ಮುಚ್ಚಿಡೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ. ನಂತರ ನೀವು ಒಂದು 2 ನಿಮಿಷಕ್ಕೂ ಈ ಥರ ಚೆಕ್ ಮಾಡ್ತಾರೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಸೊ ಇದು ನಾನು ಯೂಸ್ ಮಾಡ್ತಾ ಇರೋದು ನಾನ್ ಸ್ಟಿಕ್ ಪಾತ್ರೆ ಆಗಿರೋದ್ರಿಂದ ಯಾವುದೇ ಥರ ತಳ ಹಿಡಿಯಲ್ಲ. ಸೊ ನಾನು ಆದ್ರೂ ಕೂಡ ನಾನು ಆವಾಗವಾಗ ಚೆಕ್ ಮಾಡ್ಕೊಳ್ತಾ ಇರ್ತೀನಿ ಬೆಂದಿದೆಯಾ ಅಂತ ಹೇಳ್ಬಿಟ್ಟು. ನೋಡಿ ಆಲ್ಮೋಸ್ಟ್ ಬೆಂದಿದೆ ಬದನೇಕಾಯಿ. ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಬದನೇಕಾಯಿ ಚೆನ್ನಾಗಿ ಬೇಯಬೇಕು, ಬೆಂದಿದೆಯಾ ಅಂತ ಈ ಥರ ಸೌಟಲ್ಲಿ ಈ ಥರ ಚೆಕ್ ಮಾಡ್ಕೊಳ್ಳಿ. ಬೆಂದಿಲ್ಲ ಅಂತಂದರೆ ಮತ್ತೆ ಪ್ಲೇಟ್ ಮುಚ್ಚಿ ಬೇಯಕ್ಕಿಡಿ. ನಾನಿಲ್ಲಿ ಮಸಾಲೆ ಸೈಡಲ್ಲಿ ಎತ್ತಿಟ್ಟಿದ್ನಲ್ಲ, ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಪಾತ್ರೆ ಅಳತೆಯಲ್ಲಿ ನೀರು ಹಾಕ್ಕೊಳ್ತೀನಿ. ಮಸಾಲೆ ಬೇಯ್ತಾ ಥಿಕ್ನೆಸ್ ಬರುತ್ತೆ. ಯಾಕೆಂದರೆ ನಾವು ಹುರ್ಗಡ್ಲೆ, ಕಡಲೆ ಬೀಜ ಮತ್ತು ಗಸಗಸೆ ಎಲ್ಲ ಹಾಕಿದ್ವಲ್ಲ, ಗಸಗಸೆ ಮತ್ತು ಹುರ್ಗಡ್ಲೆ ಹಾಕೋದ್ರಿಂದ ಮಸಾಲೆ ಗಟ್ಟಿ ಆಗುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡಿಬಿಟ್ಟು ನಿಮಗೆ ಸಪ್ಪೆ ಆಗಿತ್ತು ಅಂತ ಅಂದರೆ ಉಪ್ಪು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಈ ಥರ ಕ್ಯಾಪ್ ಕ್ಲೋಸ್ ಮಾಡಿ. ನಾನು ಆಲ್ರೆಡಿ ಉಪ್ಪು ಕರೆಕ್ಟಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಉಪ್ಪು ಹಾಕಿಲ್ಲ. ಆಲ್ಮೋಸ್ಟ್ ಬೆಂದಿದೆ ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ನಾವು ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ಈ ಥರ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡಿತ್ತು ಅಂತಂದರೆ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಸೊ ಇದಕ್ಕೆ ನಾನೀಗ ಹುಣಸೆ ಹುಳಿ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೆ. ಸೊ ಅದನ್ನು ಸ್ವಲ್ಪ ಹೊತ್ತು ನೆನೆಯೋಕ್ಕಿಟ್ಟು ಈ ರೀತಿ ಹುಣಸೆ ಹುಳಿನ ಹಾಕೋತಿದ್ದೀನಿ. ಮೇನ್ ಹುಣಸೆ ಹುಳಿನೇ ಎಣ್ಗಾಯಿ ಬದನೇಕಾಯಿಗೆ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಹುಣಸೆ ಹುಳಿನ ಆ್ಯಡ್ ಮಾಡಿ. ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡಿ. ಏಕೆಂದರೆ ಹುಣಸೆ ಹುಳಿ ಹಾಕಿರ್ತೀವಲ್ವ, ಅದು ಮಸಾಲೆಗೆಲ್ಲ ಹಿಡಿಬೇಕು, ಆವಾಗ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆಗಿದೆ ಎಣ್ಗಾಯಿ ಬದನೇಕಾಯಿ. ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೆಂತ್ಯ ಆ್ಯಡ್ ಮಾಡ್ಕೊಳ್ತೀನಿ. ಬೇಕು ಅಂದರೆ ಇದು ಆಪ್ಷನಲ್ಲು, ಕಸೂರಿ ಮೆಂತ್ಯ ಹಾಕೋದಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ನೀವು ಹಾಕೋಬೋದು. ಇಲ್ಲಿ ಯಾಕಪ್ಪ ಇಲ್ಲಿ ಇಷ್ಟೊಂದು ಆಯಿಲೆಲ್ಲ ಹೇಗೆ ಬಿಟ್ಕೊಂಡಿದೆ ಅಂದರೆ, ನಾವು ಶೇಂಗಾದಲ್ಲೂ ಕೂಡ ಆಯಿಲ್ ಇರುತ್ತೆ, ಮತ್ತು ನಾವು ಕಾಯಿ ತೊಗೊಂಡಿದ್ವಲ್ಲ ಅದು ಫ್ರೈ ಮಾಡಿದ್ವಿ ಅಲ್ವಾ, ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ, ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿದ್ವಿ. ಸೊ ಅದರಲ್ಲೂ ಕೂಡ ಎಣ್ಣೆ ಅಂಶ ಇರುತ್ತೆ. ಕಡಲೆ ಬೀಜದಲ್ಲೂ ಕೂಡ ಎಣ್ಣೆ ಅಂಶ ಇರುತ್ತೆ. ಸೊ ಅದರಲ್ಲಿರುವಂಥ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ಮಸಾಲೆ ಜೊತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆವಾಗ. ನೋಡಿ ಚಪಾತಿ ಜೊತೆಗೆ ಮತ್ತು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಟೇಸ್ಟು. ಈ ರೀತಿ ಮನೆಯಲ್ಲೂ ಕೂಡ ಎಣ್ಗಾಯಿ ಬದನೇಕಾಯಿ ಮಾಡಿ, ಯಾರು ಬದನೇಕಾಯಿ ತಿನ್ನಲ್ಲ ಅಂತಾರಲ್ಲ, ಸೊ ಅವರು ಕೂಡ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಈ ರೀತಿ ಚಪಾತಿ, ಈರುಳ್ಳಿ, ಸೌತೆಕಾಯಿ ಜೊತೆ ತಿಂತಾಯಿದ್ರೆ ಟೇಸ್ಟು ಸೂಪರಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ